ಈಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹನುಮಂತುಗೆ ಈಗ ಆಫರ್ ಅನ್ನ ಕೊಡ್ತಾ ಇದ್ದಾರೆ ಸುದೀಪ್ ಸರ್ ಅವರು. ಎಸ್ ಹೌದು, ಈಗ ಸುದೀಪ್ ಸರ್ ಅವರ ಕಡೆಯಿಂದ ದೊಡ್ಡ ಆಫರ್ ಹನುಮಂತುಗೆ ಸಿಕ್ಕಿರುವಂತದ್ದು, ಸಿನಿಮಾದಲ್ಲಿ ಅವಕಾಶ ಆಡೋಕೆ. ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್. ಹನುಮಂತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಒಂದು ಒಳ್ಳೇದೇ ಆಗ್ತಾ ಇದೆ. ಸಾಕಷ್ಟು ಪ್ರೋಗ್ರಾಮ್ ಗಳಿಗೆ ಹೋಗ್ತಾ ಇದ್ದಾರೆ. ಹನುಮಂತುಗೆ ಸಾಕಷ್ಟು ಕಡೆ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಜನ ಕೂಡ ಹನುಮಂತನ ಇಷ್ಟಪಟ್ಟಿದ್ದಾರೆ, ಮೆಚ್ಕೊಂಡಿದ್ದಾರೆ, ಹೊಗಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಸೂಪರ್. ಹನುಮಂತುಗೆ ಸಾಕಷ್ಟು ರೀತಿಯಲ್ಲಿ ಕೂಡ ಜನರ ಒಂದು ಫ್ಯಾನ್ ಕ್ರೇಜ್ ಇದೆಯಲ್ಲ, ಎಲ್ಲೇ ಹೋದ್ರು ಕೂಡ ಜನರು ಸೆಲ್ಫಿ ಫೋಟೋ ಅಂತ ಮುಗಿಬೀಳ್ತಾರೆ. ಯಾವುದೇ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಅಂತಾನೆ ಹೇಳ್ಬೋದು. ಸೊ ವಾರಕ್ಕೆ ಏನಿಲ್ಲ ಅಂದ್ರೆ ಒಂದೆರಡು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಸೊ ಆ ರೀತಿ ಜನರು ಗೆಸ್ಟ್ ಆಗಿ ಹನುಮಂತನ ಕರೀತಾ ಇದ್ದಾರೆ. ಅಲ್ಲಿ ಹೋದಂತ ಟೈಮ್ ನಲ್ಲಿ ಹಾಡನ್ನ ಆಡ್ತಾರೆ, ಜನರನ್ನ ಇಂಪ್ರೆಸ್ ಮಾಡ್ತಾರೆ. ಹನುಮಂತನ ಮೀಟ್ ಆಗ್ಬೇಕು, ಫೋಟೋ ತೆಗೆಸ್ಕೋಬೇಕು ಅಂತ ಹತ್ತಿರಕ್ಕೆ ಹೋಗಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಉತ್ತರ ಕರ್ನಾಟಕ ಭಾಗದಲ್ಲಿ. ಈಗ ಸುದೀಪ್ ಸರ್ ಅವರು ಕೂಡ ಹನುಮಂತಿಗೆ ಮಾತನಾಡಿಸಿ ಹನುಮಂತಿಗೆ ಅವಕಾಶವನ್ನ ಕೊಡಕ್ಕೆ ಮುಂದಾಗಿದ್ದಾರೆ. ಸೊ ಹನುಮಂತಿಗೆ ಉತ್ತರ ಕರ್ನಾಟಕದ ಸಾಂಗ್ ಅಂದ್ರೆ ತುಂಬಾನೇ ಇಷ್ಟ ಮತ್ತು ಚೆನ್ನಾಗಿ ಕೂಡ ಆಡ್ತಾರೆ. ಸಿನಿಮಾದಲ್ಲಿ ಆಡಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಕ್ಕೆ ಮುಂದಾಗಿದ್ದಾರೆ ಸುದೀಪ್ ಸರ್ ಅವರು. ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್. ಇಲ್ಲಿ ತನಕ ನೋಡಿರುವ ಹಾಗೆ ಹನುಮಂತ್ ಯಾವ ಸಿನಿಮಾದಲ್ಲೂ ಕೂಡ ಹಾಡಿ ಹೇಳಿಲ್ಲ. ಸೊ ಹೀಗಾಗಿ ಹನುಮಂತನಿಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳೀತಾರೆ, ಮತ್ತೆ ಒಂದು ಹೆಲ್ಪ್ ಆದಂತ ಆಗುತ್ತೆ. ಸುದೀಪ್ ಸರ್ ಅವರು ಒಂದು ಸಿನಿಮಾ ಆಫರ್ ಕೊಡ್ಲೇಬೇಕು ಅಂತ ಹೇಳ್ಬೋದು. ನೋಡೋಣ, ನಿಜಕ್ಕೂ ಕೂಡ ಎಲ್ಲ ಒಂದು ಒಳ್ಳೇದು ಆಗುತ್ತೆ ಅಂತ ಒಂದು ದೇವರ ಮೇಲೆ ಎಲ್ಲರೂ ಕೂಡ ಭರವಸೆ ಇಟ್ಕೊಂಡಿದ್ದಾರೆ. ಅಭಿಮಾನಿಗಳು ಕೂಡ ಅಷ್ಟೇ ಹನುಮಂತಿಗೆ ಒಳ್ಳೇದಾಗಬೇಕು ಅಂತ ಯಾವಾಗಲೂ ಕೂಡ ಪ್ರಾರ್ಥನೆನ ಮಾಡುವಂತದ್ದು.